ವಾತಾವರಣದಲ್ಲಿರ್ತಕ್ಕಂಥ ಚಳಿಗೆ ಹೊರಗಡೆ ಬರಬೇಕು ಅಂತಂದರೆ ಹೌ ಹಾರ್ಡ್, ಅದು ಎಷ್ಟು ಕಷ್ಟ ಇರುತ್ತೆ. ಬಟ್ ಸ್ಟಿಲ್ ನಾರ್ಮಲಾಗಿ ಆರೋಗ್ಯವಾಗಿರತಕ್ಕಂಥವ್ರಿಗೇನು ಸಮಸ್ಯೆ ಇಲ್ವೇನೋ. ಆದರೆ ಬಾಲ್ಯದಲ್ಲಿ ಅಥವಾ ಅವರ ಕರ್ಮಾನುಸಾರವಾಗಿ ಯಾವುದಾದ್ರೂ ದೇಹಕ್ಕೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿದ್ದರೆ ಹೌ ದೇ ಫೀಲ್, ಆಗೆದ್ದು ಓಡ್ಕೊಂಡು ದಪಾದಿಪಿ ಅಂದ್ಕೊಂಡು ಬಸ್ಸು, ಮೆಟ್ರೋನೋ ಅಥವಾ ಸ್ವಂತ ಗಾಡಿಗಳಲ್ಲೋ ತಿಂದ್ರೋ ಬಿಟ್ಟರೋ ಹೋಗಿ ಆಫೀಸಲ್ಲಿ ಕುಳಿತುಕೊಂಡು ಆ ಒತ್ತಡಗಳನ್ನೆಲ್ಲ ರಿಸೀವ್ ಮಾಡಿಕೊಂಡು ಮತ್ತೆ ಅವರು ಅಷ್ಟು ಕೆಲಸವನ್ನು ಹೇಗೋ ಒಂದು ವಿಧಾನದಲ್ಲಿ ಮುಗಿಸಿ ಮತ್ತೆ ಅದೇ ಸ್ವಸ್ಥಾನಕ್ಕೆ, ಅಂದರೆ ಹೇಗೆ ಹೋದ್ರೆ ಹಾಗೆ ವಾಪಸ್ ಬರ್ತಕ್ಕಂಥದ್ದು ಇದೆಯಲ್ಲ, ಆ ಬಂದಾದಮೇಲೆ ಮತ್ತೆ ಅದೇ ಶುರು. ಹೋದ್ವಾ, ಊಟ ಮಾಡಿದ್ವಾ, ಅಷ್ಟೊತ್ತಿಗಾಗಲೇ ಟೈಮ್ ಆಗೋಗಿರುತ್ತೆ. ಆ ಇನ್ ಬಿಟ್ವೀನ್ ಟೈಮಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಒಂದಷ್ಟು ಟ್ರಾಫಿಕ್ ಆಗಿರ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳಾಗಿರ್ಬೋದು. ಇದೆಲ್ಲವನ್ನು ನೋಡಿದಾಗ ಇವತ್ತಿನ ಯಾರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಹೀಗೆ ರನ್ನಿಂಗ್ ರೇಸ್ನಲ್ಲಿ ಎಲ್ಲರೂ ಕೂಡ ಓಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಜೀವನದಲ್ಲಿ ಇಟ್ ಈಸ್ ನಾಟ್ ಅಬೌಟ್ ಎನಿ ಪೂರ್ ಆರ್ ಲಕ್ಸುರಿ ಪೀಪಲ್. ಇದರಲ್ಲಿ ಯಾವುದು ಬಡತನ, ಹಣ ಇರ್ತಕ್ಕಂಥವ್ರು, ಹಣ ಇಲ್ಲದೆ ಇರ್ತಕ್ಕಂಥವ್ರು, ಗಂಡು ಹೆಣ್ಣು ಮಕ್ಕಳು, ಇಸ್ ದರ್ ಎನಿ ಡಿಫ್ರೆನ್ಸಿಯೇಷನ್ ವಿತ್ ದೆಮ್? ಎಲ್ಲರಿಗೂ ಅದೇ ಸಮಯ, ಬೆಳಗ್ಗೆ ಆಗೋದು ಅದೇ ಸಮಯಕ್ಕೆ, ವಯಸ್ಸಾದವರಿಂದ ಪ್ರತಿಯೊಬ್ಬರಿಗೂ ರಾತ್ರಿ ಆಗುತ್ತೆ, ಎಗೇನ್ ದೇ ಹ್ಯಾಸ್ ಟು ಸ್ಲೀಪ್, ಮತ್ತೆ ಬೆಳಗ್ಗೆ ಅದೇ ರನ್ನಿಂಗ್ ರೇಸ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋ ಬಡಿ ಈಸ್ ಥಿಂಕಿಂಗ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಏನಾಗ್ತಾ ಇದೆ, ಏನಾಗುತ್ತೆ, ಏನಾಗಬೇಕು. ಸ್ವಾಮಿ, ಮನೆಗೆ ಬಂದು ನಿದ್ದೆ ಮಾಡಿದ್ರೆ, ಕಣ್ಣು ಮುಚ್ಚಿದ್ರೆ ನಿದ್ದೆ ಬರೋದಕ್ಕೆ ನಮಗೆ ಅವಕಾಶ ಇಲ್ಲ, ಇದು ಯಾವುದು ಇದೆಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಸಿ, ಆಲ್ ದ ಇಂಪ್ಯಾಕ್ಟ್ಸ್, ಪ್ರತಿಯೊಂದು ಸಣ್ಣ ವಿಷಯ ಕೂಡ ಅದು ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಬಿದ್ದ ಪರಿಣಾಮವನ್ನು ನಾವು ಹೇಗೆ ಎಜುಕೇಟ್ ಆಗಿ ಒಂದು ಪುಟ್ಟ ಮಗು ಬೆಂಕಿಯನ್ನು ನೋಡಿದ್ರೆ, ಇಫ್ ಶೀ ಸಾ ಒಂದು ಪುಟ್ಟ ಮಗು, ಗಂಡು ಹೆಣ್ಣು ಮಗು, ಯಾವಳು ವಾಟ್ ಎವರ್ ಇಟ್ ಈಸ್, ಬೆಂಕಿಯನ್ನು ನೋಡಿದ್ರೆ ಅದು ಬರ್ನ್ ಆಗುತ್ತೆ ಅನ್ನೋದನ್ನು ತಂದೆ ತಾಯಿಯರು ಚಿಕ್ಕಂದಿಂದ ಹೇಳ್ಕೊಂಡು ಬಂದಿರ್ತಾರೆ. ಚಾಕುವನ್ನು ಮುಟ್ಟೋಕೆ ಹೋದರೆ ಅದು ದಟ್ ಈಸ್ ವೆರಿ ಡೇಂಜರಸ್, ಅದನ್ನು ಮುಟ್ಬೇಡ, ಹರಿತಾ ಇದೆ, ಅದು ಕೊಯ್ಕೊಂಡ್ರೆ ರಕ್ತ ಬರ್ತದೆ ಅಂತ. ಅಥವಾ ಯಾವುದೋ ದೊಡ್ಡ ಭಾರವಾದ ವಸ್ತುವನ್ನು ಎತ್ತಕ್ಕೆ ಹೋದರೆ ಬೇಡ